ಇದ್ಯಾಕ್ಲ ಲೆಕ್ಕಾಚಾರಿ? ಆ ಟೊಮೆಟೊ ಸಸ್ಗಳಿಗೆ ನೀರ್ ಬಿಟ್ಟಿಲ್ವೇನಾ? ಇಲ್ಲ ಕಣೆ ಯಜಮಾನ್ರೆ, ಅದೇ ಇವತ್ತು ಅವನು ಇವನ್ ಬರ್ತೀನಂತ ಹೇಳಿದ್ದ ಜಗಣ್ಣ. ಅದೇ ನಾನು ಅವ್ನು ಬರ್ಲಿಲ್ವಲ್ಲ, ಅದಕ್ಕೆ ತೋಟದಲ್ಲಿ ಬಿಡ್ತಿದ್ದೆ ನೀರು. ಈಗ ಟೊಮೆಟೊ ಸಸಿಗಳಿಗೆ ಸಾಯಂಕಾಲದ ಕಡೆಯಿಂದ ಬಂದು ಬಿಡ್ತೀನಿ ಕಣಿ, ಹೇಳ್ರಿ ಯಜಮಾನ್ರೆ. ಹ್ಞೂ, ಇನ್ನು ತಿಂಡಿ ತಿಂದಿಲ್ಲ ನಾನು, ಮತ್ತ ಹೋಗ್ಬಿಟ್ಟು ತಿಂಡಿ ತಿನ್ಕೊಂಡ್ ಬರ್ತೀನಿ ಕಣಿ, ಹೇಳ್ರಿ. ಅಪ್ಪ ಎಲ್ಲ ಕೆಲಸ ನೀನೇ ಮಾಡ್ತೀಯಲ್ಲ ಲೆಕ್ಕಾಚಾರಿ. ನಿನ್ನಂತ ಲೆಕ್ಕಾಚಾರಿ ನನ್ಗೆ ಸಿಕ್ಕಿರೋದಕ್ಕೆ ಹೆಂಗ ನನ್ ಪುಣ್ಯ ಕಣವು. ಪಾಪ ಎಲ್ಲ ಲೆಕ್ಕ ಎಲ್ಲ ನೋಡ್ಕೊಂತೀಯ, ಕೆಲಸ ಎಲ್ಲ ಮಾಡ್ತೀಯ, ಹೊಲದಲ್ಲಿ ತೋಟದಲ್ಲಿ ಎಲ್ಲ ಕೆಲಸನೂ ನೀನೇ ಒಬ್ನೇ ಮಾಡ್ಕೊಂತೀಯಲ್ಲ ಲೆಕ್ಕಾಚಾರಿ. ಲೆಕ್ಕಾಚಾರಿ, ಹಂಗೆ ಒಂದ್ರಿಟ್ಟು ಟೊಮೆಟೊ ಸಸಿಗಳಿಗೆ ಗೊಬ್ಬರ ಎಲ್ಲ ಹಾಕಿಸ್ಬಿಡಪ್ಪ, ಮರಿಬೇಡ. ಮತ್ತೆ ನಾಳೆ ನಾಡ್ದ್ರಲ್ಲಿ ಗೊಬ್ಬರನು ಹಾಕಿಸ್ಬಿಟ್ಟು ನೀರೆಲ್ಲ ಬಿಟ್ಬಿಡು ಚೆನ್ನಾಗಿ, ಸರಿನಾ? ಏನಿದ್ರು ನನ್ಗೆ ಕೇಳು, ನೀನು ತಲೆ ಕೆಡಿಸ್ಕೊಬೇಡ. ಖರ್ಚಿಗೆ ಏನಾರ ಬೇಕಿತ್ತೇನ ಲೆಕ್ಕಾಚಾರಿ? ಬೇಕಾದ್ರೆ ಕೇಳು, ಕೊಡ್ತೀನಿ. ಅದೇ ಕಣೆ ಯಜಮಾನ್ರೆ, ನಾಳೆ ಒಂದ್ರಿಟ್ಟು ಮಧ್ಯಾಹ್ನ ಹೋಗಿ ಬರ್ಬೇಕಿತ್ತು. ಅದಕ್ಕೆ ಬೇಕಿತ್ತು ಕಣೆ ಯಜಮಾನ್ರಿ. ನಾಡ್ದು ನಮ್ಮೂರಲ್ಲಿ ಬೀಗ್ರೂಟ ಬೇರೆ, ನಮ್ಮ ನೆಂಟ್ರುದೇನೆ, ಸ್ವಂತ ನೆಂಟ್ರು. ಹಂಗಾಗಿ ಖರ್ಚಿಗೂ ಬೇಕಿತ್ತು ಕಣೆ ಯಜಮಾನ್ರೆ. ಏನ್ ಮಾಡಮ್ ಹೇಳ್ರಿ? ನಿಮ್ಗೆ ಪಾಪ ಹೆಂಗ್ ಕೇಳೋಣ ಅಂತ ನಾನು ಕೇಳ್ತಿಲ್ಲ ಆಟೆಯ. ಅಲ್ಲ ಕಳ್ಳ ಲೆಕ್ಕಾಚಾರಿ, ಇವೆಲ್ಲ ಹೊಲ ತೋಟ ಗದ್ದೆ ಎಲ್ಲ ನನ್ನ ಮಗ ನೋಡ್ಕೋಬೇಕು. ಅವನ ಜಾಗದಲ್ಲಿ ನಿಂತ್ಕೊಂಡ್ಬಿಟ್ಟು ಎಲ್ಲ ನೀನೇ ನೋಡ್ಕೊಂತಿದ್ಯಾ. ಪ್ರತಿಯೊಂದನು ಖರ್ಚು ವೆಚ್ಚಗಳು ಎಲ್ಲಾದ್ರೂ ಕೆಲಸ ಮಾಡಿಸೋದು, ಬರಲಿಲ್ಲ ಅಂದ್ರೆ ನೀನೇ ಕೆಲಸ ಮಾಡ್ತೀಯ. ಅಂತದ್ರಲ್ಲಿ ನಿನಗೆ ನಾನು ಸಹಾಯ ಮಾಡ್ದಂಗೆ ಇರಕ್ಕಾಗುತ್ತೆ ಅಲ್ಲ ಲೆಕ್ಕಾಚಾರಿ? ಅಲ್ಲ ಹಂಗಾರೆ ನನಗೇನು ಖರ್ಚಿಗೆ ಕೊಡ್ತೀನಿ ಕೊಡಲ್ಲ ಅಂತ ಏನಿಲ್ಲ. ನೀನು ಹಂಗಾರೆ ನಾಳೆ ಬರೋದ್ವಲ್ಲ ಲೆಕ್ಕಾಚಾರಿ, ನಾಳೆ ನಾಡ್ದು. ಲೈ, ನಿನಗೆ ಬಿಟ್ಟಿರೋಕ್ಕಾಗಲ್ಲ ಕಳ್ಳಿ. ನೀನಿಲ್ಲ ಅಂದ್ರೆ ನನಗೊಂಥರ ಕೈ ಕಾಲೇ ಆಡಲ್ಲ ಕಳ್ಳ ಲೆಕ್ಕಾಚಾರಿ. ನಾಡ್ದು ಹೋಗುವಂತೆ, ನಾಳೆ ಹೋಗ್ಬೇಡ ಕಣವು. ಸರಿ ಕಣೆ ಯಜಮಾನ್ರೆ, ನನ್ಗೆ ನಿಮ್ಗಿಂತ ಏನೇನು ಮುಖ್ಯ ಇಲ್ಲ ಕಣೆ, ಹೇಳ್ರಿ ಯಜಮಾನ್ರೆ. ಈಗ ನಾಳೆ ಸಾಯಂಕಾಲದ ಕಡೆಯಿಂದ ಹೋಗ್ತೀನಿ ಕಣೆ, ಹೇಳ್ರಿ. ನಾಡ್ದು ಒಂದೇ ಒಂದ್ ದಿವಸ ರಜೆ ಹಾಕ್ತೀನಿ, ಆಮೇಕಿಂದ ಬಂದೇ ಬಿಡ್ತೀನಿ ನಾನು. ಯಜಮಾನ್ರೆ, ಇನ್ನೊಂದ್ ಹೇಳೋದು ಮರ್ತ್ಬಿಟ್ಟೆ ಕಣೆ ಯಜಮಾನ್ರೆ. ಅದೇ ನಮ್ ತೋಟದ ಪಕ್ಕದಲ್ಲಿ ಅವನು ಇವನಿದಾನಲ್ಲ, ಅವ್ನು ಜಗಣ್ಣ ಬೋರ್ ಕೊರ್ಸಿನ ಕಣ್ರಿ ಯಜಮಾನ್ರಿ. ಒಳ್ಳೆ ನೀರು ಸಿಕ್ಕೈತಂತೆ. ನಿನ್ನೆ ಸಾಯಂಕಾಲ ಬೋರ್ ಕೊರ್ಸಿರಂತೆ. ನಮ್ ತೋಟದ ಪಕ್ಕದಲ್ಲಿದೇನೆ ಸಿಕ್ಕಾಪಟ್ಟೆ ನೀರು ಸಿಕ್ತಂತೆ ಯಜಮಾನ್ರಿ. ಅಲ್ಲೇ 400 ಅಡಿಗೆನೆ ಒಳ್ಳೆ 3-3.25 ಇಂಚು ನೀರು ಸಿಕ್ಕೈತಂತೆ. ಬಹಳ ಖುಷಿ ಪಡ್ತಿದ್ರು. ನಮ್ಮನ್ನ ನೋಡಿದ್ರೆ ನಮ್ದು ತೋಟದಲ್ಲಿ ಅಲ್ಲೇ 2-3 ತಿಂಗಳಿಂದ ನೀರೇ ಬರ್ತಿಲ್ಲ ಕಣೆ ಯಜಮಾನ್ರೆ. ಎಲ್ಲ ಗ್ಯಾಪ್ ಕೊಟ್ಟು 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 ಬರ್ತೈತೆ. ಪೂರಾ ನೀರ್ ಕಡಿಮೆ ಆಗ್ಬಿಟ್ಟೈತೆ ತೋಟಕ್ಕೆ. ಈಗ ಇಷ್ಟ ದಿವಸ ತರಕಾರಿ ಅವು ಇವು ಬೆಳಿತಿದ್ದು, ಅವಕ್ಕೆಲ್ಲದನ್ನು ಹೆಂಗ ನೀರ್ ಮೇಂಟೈನ್ ಮಾಡ್ಕೊಂಡು, ತೋಟಕ್ಕೂ ನೀರ್ ಮೇಂಟೈನ್ ಮಾಡ್ಕೊಂಡು ಹೆಂಗ ಮೇಂಟೈನ್ ಆಗ್ತಿತ್ತು. ಇವಾಗ ಗ್ಯಾಪ್ ಕೊಡ್ತೈತೆ. ಇನ್ನು ಬೇಸಿಗೆ ಬೇರೆ ಶುರು ಆಯ್ತು, ಮಳೆ ಬೇರೆ ಕಡಿಮೆ ಆಗೈತೆ, ನೀರೇ ಇಲ್ಲ ಕಣೆ ಯಜಮಾನ್ರೆ. ಪೂರಾ ಅಂದ್ರೆ ಪೂರಾ ಗ್ಯಾಪ್ ಕೊಡ್ತೈತೆ. ಹಂಗಾಗಿ ನೀರೇ ಇಲ್ದಂಗ ಆಗ್ಬಿಟ್ಟೈತೆ. ತರಕಾರಿ ಬೆಳೆಯಕ್ಕಿರ್ಲಿ, ತೋಟಕ್ಕೆ ನೀರ್ ಇಲ್ದಂಗ ಆಗ್ತೈತೆ ಯಜಮಾನ್ರೆ. ಏನ್ ಮಾಡೋದಂತ ಗೊತ್ತಾಗ್ತಿಲ್ಲ. ಇದೆಲ್ಲ ಲೆಕ್ಕಾಚಾರಿ ಹಿಂಗ್ ಹೇಳ್ತಿದ್ಯಾ? ಅಲ್ಲ ಕಣವು, ಬೋರಲ್ಲಿ ನೀರ್ ಬರ್ತಿಲ್ವಾ ಹಂಗಾರಿ ನಮ್ ಬೋರಲ್ಲಿ? ಏನ ಹಿಂಗ್ ಹೇಳ್ತಿದ್ಯಾ ನೀನು? ಮೊದ್ಲೇ ಹೇಳೋದಲ್ವೇನಾ? ಬೋರಲ್ಲಿ ನೀರಿಲ್ಲ ಅಂದ್ರೆ ನನಗೆ ಕೈ ಕಾಲೇ ಆಡಲ್ಲ ಕಳ್ಳ ಲೆಕ್ಕಾಚಾರಿ. ತೋಟ ಎಲ್ಲ ಹಂಗೆ ಬತ್ತೋಗ್ಬಿಡ್ತಾವ್ ಕಣವು. ತೋಟಕ್ಕೆ ನೀರಿಲ್ಲ ಅಂದ್ರೆ ಎಲ್ಲ ತೆಂಗಿನಕಾಯಿಗಳು, ಅಳುಗಳು, ಎಲ್ಲ ಅಡಿಕೆ ಅಳುಗಳು ಎಲ್ಲಾದ್ರೂ ಉದುರು ಹೋಗ್ಬಿಡ್ತಾವ್ ಕಳ್ಳ. ಎಲ್ಲ ಮಾಡೋದು ಒಳ್ಳೆ ಕತೆ ಆಗೋತ್ತಲ್ಲ. ಅಲ್ಲ ಕಳ್ಳ ಲೆಕ್ಕಾಚಾರಿ, ಅವನು ಜಗಣ್ಣ ಬೋರ್ ಕೊರ್ಸನನ್ನು ನೋಡ್ದೇನು? ನಮ್ಮ ತೋಟದ ಪಕ್ಕದಲ್ಲಿನ ಕೊರ್ಸಿನಲ್ಲ ಅವನು. ನೋಡು ನೋಡು, ಎಲ್ಲ ಮಾಡೋದು ಮತ್ತೆ ಏನ್ ಮಾಡೋದಂತ ಒಂದು ಗೊತ್ತಾಗ್ತಿಲ್ವಲ್ಲ ಲೆಕ್ಕಾಚಾರಿ. ಅಲ್ಲ ಕಣ, ಒಂದ್ಸಲಿ ಆ ಮೋಟ್ರ್ ರಿಪೇರಿ ಮಾಡೋರಿಗೆ ಕರ್ಸ್ಬಿಟ್ಟು ಒಂದ್ಸಲಿ ತೋರ್ಸೋದಲ್ವಾ? ಮೋಟ್ರ್ ಏನಾರ ಪ್ರಾಬ್ಲಮ್ ಏನಾರ ಆಗೈತಂತ, ಕೇಬಲ್ ಗೀಬಲ್ ಏನಾರು ತೊಂದರೆ ಆಗೈತೇನಂತ. ಎಲ್ಲ ನಾನೇ ಹೇಳ್ಬೇಕೇನ? ಎಲ್ಲ ನೀನ್ ನನಗೆ ಕೇಳ್ತೀಯಲ್ಲ ಲೆಕ್ಕಾಚಾರಿ. ನೀನೇ ಮುಂದೆ ನಿಂತ್ಕೊಂಡು ಮಾಡಿಸೋದಲ್ವೇನಾ? ಇಲ್ಲ ಕಣೆ ಯಜಮಾನ್ರೆ, ಆ ಮೋಟರ್ ರಿಪೇರಿ ಮಾಡೋ ಮಾದೇವಣ್ಣಂಗೆ ಹೇಳ್ದೆ. ಅವಣ್ಣ ಬಂದು ಎಲ್ಲ ನೋಡ್ತು. ಒಂದ್ ಕಡೆಯಿಂದ ನೋಡಿ ಮೋಟರ್ ಎಲ್ಲ ನೋಡ್ಬಿಟ್ಟು, ಕೇಬಲ್, ವೈರು, ಸ್ಟಾರ್ಟ್ರು ಎಲ್ಲ ನೋಡಿ ಒಂದ್ ಕಡೆಯಿಂದ ಏನು ತೊಂದರೆ ಏನಾಗಿಲ್ಲ ಕಣಪ್ಪ. ಆದ್ರೆ ಬೋರ್ನಲ್ಲಿ ನೀರ್ ಕಡಿಮೆ ಆಗೈತೆ, ಏನು ಮಾಡಕ್ ಆಗಲ್ಲ ಕಣಪ್ಪ. ಮಳೆಗಾಲ ಬಂದಾದ್ಮೇಲೆ ಒಂದ್ ಸ್ವಲ್ಪ ನೀರೆಲ್ಲ ಇಂಪ್ರೂವ್ ಆದ್ಮೇಲೆ ನೀರ್ ಸಿಗೋದು ನಿಮ್ಗೆ. ಇನ್ನು ದಿನ ಬಿಟ್ಟು ದಿನ ಮಳೆ ಕಡಿಮೆ ಆದ್ರೆ ಇನ್ನು ನೀರೇ ಸಿಗ್ದಂಗ ಆಗುತ್ತೆ ಅಂತ ಹೇಳಿರು. ಅದಕ್ಕೆ ನಿಮ್ ಮುಂದೆ ಹೇಳ್ದೆ ಕಣೆ ಯಜಮಾನ್ರೆ. ಓಹೋ, ಇಲ್ಲೇ ನಿನ್ಕೊಂಡ್ಬಿಟ್ಟಿದ್ದಾರೆ. ದೊಡ್ಡ ಮನುಷ್ಯ ಇವನು. ಈ ಅಣ್ಣ ಐತಲ್ಲ, ಏನ್ ಸಾಮಾನ್ಯದವನಲ್ಲ ಇವನು, ರಂಗಣ್ಣರಣ್ಣ. ಇವನ್ ನೆಟ್ಟಗೆ ಬುದ್ಧಿ ಕಲ್ಸಿದ್ರೆ ಅವ್ನ ಮಗಂಗೆ ಅವ್ನ ಯಾಕೆ ಇಂಥ ಕೆಲಸ ಮಾಡೋನು? ಬಂದ್ಬಿಟ್ಟು ನಮ್ಮ ರಂಗಜ್ಜಾರ್ ತೋಟದಲ್ಲಿ ಬಂದ್ಬಿಟ್ಟು ಎಳ್ನೀರು ಎಸ್ಕೊಂಡು ಹೋಗ್ತಿದ್ದಾನಲ್ಲ. ಇನ್ಯಂತಾರು ಇರಬೇಕು ಅಲ್ಲ? ಬೇರೆಯವ್ರ ಮುಂದೆ ಹೇಳಕ್ ಹೋದ್ರೆ ನೆಮ್ತಾರ. ಅಯ್ಯೋ, ಅವ್ರಪ್ಪನೇ ಬೇಕಾದಷ್ಟು ಮಾಡಿ ಬಿಸಾಕೈತೆ, ಅವ್ರು ಯಾಕೆ ಎಸ್ಕೊಳ್ತಾರೆ ಅಂತ ಹೇಳ್ತಾರೆ. ನಾನು ಕಣ್ಣಿಂದ ನೋಡಿರೋ ನಾನೇನು ಮಾಡೋಣ? ಏನು ಮಾಡೋಣ ಅಂತ ಒಂದು ಗೊತ್ತಾಗ್ತಿಲ್ವಲ್ಲ. ಆ ರಂಗಜ್ಜಂಗೆ ಹೇಳಿರೆ ಸುಮ್ಮನೆ ಜಗಳ ಆಗುತ್ತಂತ ನಾನು ಬಾಯ್ಬಿಟ್ಟು ಏನು ಹೇಳ್ತಾನೆ ಇಲ್ಲ ಅತ್ಲಗಿ. ನನ್ನ ಪಾಡಿಗೆ ನಾನು ಸುಮ್ಕಿದ್ದೀನಿ ಅತ್ಲಗಿ.
ಏನಾರ ಇರ್ಲಿ ಒಂದಿಟ್ಟು ಹೇಳಿ ಬುದ್ಧಿ ಕಲಿಸ್ಲಿ ಅವ್ರ ಅಪ್ಪಂಗೇನೆ ಹೇಳ್ತೀನಿ. ಅಲ್ಲ ಈ ಅಪ್ಪ ಇಲ್ದವೆಲ್ಲ ಆಸ್ತಿ ಎಲ್ಲ ಹೊಡ್ಕೊಂಡ್ಬಿಟ್ಟು ನಮ್ಮ ರಂಗಜ್ಜಂಗೂ ನಮ್ಮ ಬೋರಣ್ಣಂಗೂ ಏನು ಕೊಟ್ಟಿರಲಿಲ್ಲ. ಪಾಪ ಅಷ್ಟೊಂದು ಕಷ್ಟಪಟ್ಬಿಟ್ಟು ಇವಾಗ ಬೆಳೆದು ತೋಟ ಗೀಟ ಎಲ್ಲ ಹೆಂಗ ಬೆಳೆಸಿ ತೆಂಗಿ ಸಸಿಗಳೆಲ್ಲ ಹಾಕಿ ಹೆಂಗ ಇವಾಗ ಒಂದ್ ಸ್ವಲ್ಪ ಫಲ ಎಲ್ಲ ಲಾಭ ತಗೊಂತಿದ್ದಾರೆ. ಇಂಥ ಟೈಮಲ್ಲಿ ಇಷ್ಟು ದಿವಸ ಇವ್ರ ಅಪ್ಪನ ಕಾಟ ಆಯ್ತು, ಈ ಅಪ್ಪಂದು ಇವಾಗ ಅವನ ಮಗನ ಕಾಟ ಶುರು ಆಗೈತೆ. ಓಹೋ ಏನಪ್ಪ ಇದೇ ಹಾಕಲ್ಲ ಲೆಕ್ಕಾಚಾರಿ, ಇವನು ಬಂದ್ಬಿಟ್ಟಿದ್ದಾನೆ ನಮ್ಮ ಹತ್ರ. ಏನ್ ಸಮಾಚಾರ? ಓ ನಮ್ಮ ರಂಗಜ್ಜನ್ ಫ್ರೆಂಡ್ ಅಲ್ವೇನಪ್ಪ, ದೋಸ್ತು ಇಬ್ರು. ನಾವು ಮಾತಾಡ್ಸಕ್ ಹೋದ್ರೆ ತಲೆ ಬಗ್ಗಿಸ್ಕೊಂಡು ಹೋಗೋನು, ಒಂದ್ ದಿವಸ ನಮಗ್ ಮಾತಾಡ್ಸಿರ್ಲಿಲ್ಲ. ಏನ್ ಇವತ್ತು ನಮ್ಮ ಹೊಲದ ಕಡೆ ಬಂದ್ಬಿಟ್ಟು ಈ ಕಡೆನೇನೋ ಬಂದ್ಬಿಟ್ಟಿದಾನಲ್ಲ, ಏನ್ ಸಮಾಚಾರ? ಏನೋ ನಮ್ ತಾವೇನಾರ ಮಾತಾಡಕ್ಕೆ ಏನಾರ ಬಂದಿದಾನ? ಏನ್ ಸಮಾಚಾರ ಇವನು? ಏನ್ ಲೆಕ್ಕಾಚಾರಿ ಹಿಂಗ್ ಬಂದ್ಬಿಟ್ಟಿದಾನ ಇವನು? ಏನ್ ಸಮಾಚಾರ? ಏನ್ ವಿಚಾರಸ? ಅಗಳ ಹೂ ಕಣ್ರಿ ಯಜಮಾನ್ರೆ, ಇದೇನ್ರಿ ಯಜಮಾನ್ರೆ ಈ ಹಣ್ಣ ನಮ್ಗ ತೋಳದತ್ರ ಹಿಂಗ್ ಬಂದ್ಬಿಟ್ಟೈತೆ ಹೊಲ್ತಾವ. ಏನ್ ಶಂಕರಣ್ಣ, ಏನ್ ಸಮಾಚಾರ? ಏನ್ ಈ ಕಡೆ ಬಂದ್ಬಿಟ್ಟಿದ್ಯಲ್ಲ, ಆರಾಮಾಗಿದೀಯಾ? ಹ್ಞೂ ಕಡ್ಲ ಪಾಪ ಲೆಕ್ಕಾಚಾರಿ, ನಾನೆಲ್ಲ ಆರಾಮಾಗಿದ್ದೀನಿ ಕಣಪ್ಪೋ. ನೀನ್ ಚೆನ್ನಾಗಿದೀಯಾ? ಓಹೋ ಏನ್ ನಿಮ್ ಸಾವುಕಾರರು ಸುಮ್ಕೆ ನಿಂಕೊಂಡ್ಬಿಟ್ರು? ಏನ್ರಿ ಸಾವುಕಾರ್ರೆ, ಏನ್ ನಮಗ್ ಮಾತಾಡ್ಸಂಗೆ ಇಲ್ಲ? ಅಯ್ಯೋ ನಾವೇನಪ್ಪ ಮಾತಾಡ್ಸೋಣ, ನೀವು ಕಡಪ್ಪ ಸಾವುಕಾರರು, ನಾವಲ್ಲೋ. ನೀವು ನಿನ್ ಫ್ರೆಂಡು ನಮ್ ರಂಗಜ್ಜಿ ಇದಾನಲ್ಲ, ನೀವು ಕಡಪ್ಪ ಸಾವುಕಾರರು, ನಾವೆತ್ಲಾಗಿಂದ ಸಾವುಕಾರರು ಹೇಳ್ರಿ. ಅಯ್ಯೋ ಹೆಂಗ ನಿಮ್ ಬಾಯ್ದಿಂದ ನನ್ ದೋಸ್ತಿ ನನ್ ಫ್ರೆಂಡು ನಮ್ ರಂಗಜ್ಜ ಹಂಗೆ ಸಾವುಕಾರ ಆಗ್ಬಿಟ್ರೆ ಸಾಕಣ್ರಿ ಯಜಮಾನ್ರಿ. ಸಾವುಕಾರ ಆಗದೇನೋ ಅವ್ನು ಹಂಗೆ ಇದ್ ಅನ್ಕಣಿ ಹೇಳ್ರಿ. ಮೊದ್ಲಿಂದಾನು ಯಾರ ಋಣದಲ್ಲೂ ಅವ್ನು ಬದುಕಿಲ್ಲ. ಕಷ್ಟಪಟ್ಬಿಟ್ಟು ಅವ್ನು ಸ್ವಂತ ಕೈಯಾರೆ ದುಡಿದ್ಬಿಟ್ಟು ಕಷ್ಟಪಟ್ಬಿಟ್ಟು ದುಡ್ದು ಅವ್ರ ಮಕ್ಳಿಗೆಲ್ಲ ಓದಿಸಿ ಇವತ್ತು ಒಳ್ಳೆ ಸ್ಥಾನದಲ್ಲಿ ಇದಾರೆ. ಚೆನ್ನಾಗಿದಾರೆ ಕಣಿ ಹೇಳ್ರಿ ಯಜಮಾನ್ರಿ. ನೀವ್ ಹೇಳ್ದಂಗೆ ನಮ್ಮ ರಂಗಜ್ಜ ಸಾವುಕಾರನೇ ಕಣಿ ಹೇಳ್ರಿ. ನೋಡ್ದ ಇವನಿಗೆ ಎಷ್ಟು ದುರಾಂಕಾರ ಇರ್ಬೇಕು, ಎಷ್ಟು ಕೊಬ್ಬಿರ್ಬೇಕು ಇವನಿಗೆ. ನಾನು ಒಳ್ಳೆ ರೀತಿಲಿ ಮಾತಾಡ್ಸಿದೀನಿ ತಾನೆ, ನೆಟ್ಟಗ್ ಮಾತಾಡ್ಸಲ್ಲ ಇವನು ಶಂಕರಾಜ್. ಇವನು ನನ್ಗೇನೇನೆ ನನ್ ಮುಂದೆ ನನ್ನ ತಮ್ಮಂಗೇನೇನು ಹೊಗಳ್ತಾನಲ್ಲಿ ಅಕ್ಕ ಹಾಕು. ಇವನಿಗೆ ಎಷ್ಟು ಧೈರ್ಯ ಇರ್ಬೇಕು ಇವನಿಗೆ. ಅದಿರ್ಲಿ ಬಿಡ್ರಿ ಯಜಮಾನ್ರೆ, ಹಳೆದೆಲ್ಲ ಏನು ಮಾತಾಡಕ್ ಹೋಗೋಣ ಇವಾಗ. ಹಳೆದೆಲ್ಲ ಏನು ಎಲ್ಲ ಬಿಟ್ಬಿಟ್ಟಿದೀವಿ ಬಿಡ್ರಿ. ಹೋಗ್ಲಿ ಅದಿರ್ಲಿ, ನಿಮ್ ಮಗ್ಗೆ ಹೋದ ಎಲ್ಲಿ ಮಂತ ಬಂದಿದ್ದಾನ ನಿಮ್ ಹುಡುಗ? ಇದ್ಯಾಕಪ್ಪ ಈ ಶಂಕರಾಜ ಯಾವತ್ತು ಇಲ್ದೇ ಇರೋದು ನಮ್ ಸಾವುಕಾರ ಹತ್ರ ಬಂದ್ಬಿಟ್ಟು ಅವ್ರ ಮಗನ ಬಗ್ಗೆ ಕೇಳ್ತಿದಾರೆ. ಎಲ್ಲೋದ ನಿಮ್ ಮಗ ಇದಾನೇನಂತ ಕೇಳ್ತಿದಾರೆ. ಮೊದ್ಲೇ ನಮ್ ಸಾವುಕಾರ ಮಗ ಸರಿ ಇಲ್ಲ. ಮೊದ್ಲೇ ಎಡವಟ್ಟು ಬರೀ ಜಗಳ ಎಡವಟ್ಟು, ಅದು ಇದು ಕಿರಿಕ್ ಮಾಡ್ಕೊಂಡ್ ಬರೋದು, ಅದು ಇದು ಅವತಾರಗಳು ಮಾಡೋದು, ಬರೀ ಹಿಂಗೆ ಮಾಡ್ತಾನೆ ಇರ್ತಾನೆ. ಅದು ಏನ್ ಮಾಡ್ಕೊಂಡ್ ಬಂದವನು ಏನ? ಮೊದ್ಲೇ ನಮ್ ಶಂಕರಾಜಂಗೆ ಇವ್ರ ಕಂಡ್ರೆ ಆಗಲ್ಲ, ಸಾವುಕಾರ ಕಂಡ್ರೆ ಆಗಲ್ಲ, ಹೆಂಗ್ ಬೇಕಂಗೆ ಮಾತಾಡ್ತೈತೆ. ಅಯ್ಯೋ ಅದೇನ್ ತಲೆ ನಾವು ತಗೊಂಬರ್ತಾರೋ ಏನೋ ಒಂದು ಗೊತ್ತಿಲ್ಲ ನನ್ಗಂತೂ ಅದ್ಲಾಗಿ. ಯಾಕಲ್ಲ ಶಂಕರಾಜ ಹಿಂಗ್ ಕೇಳ್ತಿದ್ಯಾ ನನ್ನ ಮಗನ ಬಗ್ಗೆ? ಏನ್ ಬೇಕಪ್ಪ ನಿನ್ಗೆ? ನನ್ನ ಮಗನ್ ಕಟ್ಕೊಂಡು ನಿನ್ಗೇನಾಗ್ಬೇಕಾಯ್ತೆ? ನನ್ನ ಮಗ ಎಲ್ಲ ಇರ್ತಾನೆ ಮಂತ ವಿಧಾಂಕಣ. ಅವನಿಗೇನು ಕಡಿಮೆ ಮಾಡಿಲ್ಲ ಅಂತದು. ಆರಾಮಾಗಿ ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿ ನೆಮ್ಮದಿಯಾಗಿದ್ದಾನೆ ನನ್ನ ಮಗ, ಖುಷಿಯಾಗಿ. ಏನೋ ನಿಮ್ಗೆ? ಯಾಕೆ ನನ್ನ ಮಗನ್ ಕೇಳ್ತಿದ್ಯಾ? ಏನಪ್ಪ ಏನ್ ಸಮಾಚಾರ? ಸಮಾಚಾರ ಇನ್ನೇನಿಲ್ಲ ಕಣ್ರಿ ಯಜಮಾನ್ರೆ. ನಿನ್ ಮಗ ಇಂಥ ಕೆಲಸ ಮಾಡಿದಾನಲ್ಲ, ಸರಿನಾ? ನಿನ್ ಮಗ ಹಿಂಗೆಲ್ಲ ಮಾಡ್ತಾನ? ಯಾಕೆ ಯಜಮಾನ್ರಿ ಇಂಥ ಬುದ್ಧಿ ಎಲ್ಲ ಕಲ್ಸಿದೀರಾ? ಒಂದಿಟ್ಟು ಬೈದು ಒಳ್ಳೆ ಬುದ್ಧಿ ಕಲ್ಸ್ರಿ ಒಂದಿಟ್ಟು ನಿನ್ ಮಗಂಗೆ. ಇಂಥ ಕೆಲಸ ಎಲ್ಲ ಮಾಡಕ್ಕೆ ಅವನೇ ಬೇಕಿತ್ತ? ಲೇ ಲೆಕ್ಕಾಚಾರಿ, ಇದ್ಯಾಕಲ್ಲ ಇವ್ ಶಂಕರಾಜ ಬಂದ್ಬಿಟ್ಟು ಏನಾನು ಹೇಳ್ತಿದ್ದಾನೆ. ನಿನ್ ಮಗ ಹಂಗ್ ಮಾಡಿದಾನೆ ಹಿಂಗ್ ಮಾಡಿದಾನ ಅಂತ ಹೇಳ್ತಿದ್ದಾನೆ. ನನ್ಗೆ ಸಿಕ್ಕಾಬಿಟ್ಟೆ ಕೋಪ ಬರ್ತೈತೆ ಲೆಕ್ಕಾಚಾರಿ. ಮೊದ್ಲೇ BP ಬೇರೆ ಐತೆ. ಇವ್ನಿಗೆ ಹೇಳ್ಬಿಡು, ಇವ್ನ್ ಶಂಕರಾಜಂಗೆ ಒಳ್ಳೆ ಮಾತಲ್ಲಿ ಸುತ್ತು ಬಳಸಿ ಮಾತಾಡೋದು ಬಿಟ್ಬಿಟ್ಟು ಏನ್ ಮಾಡಿದಾನಂತ ಕರೆಕ್ಟಾಗಿ ಹೇಳೋದು ಕೇಳು. ಲೇ ಶಂಕರಾಜ, ಯಾಕಲ್ಲ ಏನೇನೋ ಮಾತಾಡ್ತಿದ್ಯಾ? ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಒಂದ್ರಿಟ್ಟು ಗೆಪ್ನಿ ಇಟ್ಕೊಂಡು ಮಾತಾಡು. ಸುಮ್ಕೆ ಬಂದ್ಬಿಟ್ಟು ಕಾಲ್ ಕೆರ್ಕೊಂಡು ಜಗಳಕ್ ಬಂದ್ಬಿಟ್ರೆ ನನ್ ಕೋಪ ನನ್ ಸವಾಸ್ ನೋಡಿದ್ಯಲ್ಲ ಮತ್ತೆ ನೀನು. ರೇ ಯಜಮಾನ್ರೆ, ನಿಮ್ಮ ಹತ್ರನೇನೋ ಮಾತಾಡ್ತಿರೋದು ನನ್ಗೂ ಚೆನ್ನಾಗಿ ಗೊತ್ತೈತೆ. ಓಹೋ ನೀವೇನ್ ನನ್ಗೇನು ಹೇಳಕ್ಕೇನು ಬರ್ಬೇಡ್ರಿ. ಅಲ್ಲ ತಪ್ಪು ಮಾಡಿರೋ ನಿಮ್ ಮಗನೇನೆ ನೀವೇನೇನು ಸುಮ್ಕ ಜಂಬ ಮಾಡ್ತಿದ್ದೀರಾ, ದಬಾಸ್ತಿದ್ದೀರಾ ಅಂದ್ಮೇಲೆ ನಾನು ಇನ್ನೆಷ್ಟು ಮಾತಾಡಬಾರ್ದು? ನೀವು ಕರೆಕ್ಟಾಗಿ ಮಾತಾಡೋದ್ ಕಲೀರಿ. ಯಜಮಾನ್ರೆ ಆ ಶಂಕರಾಜ ಮಾತಾಡ್ತಿರೋದ್ ನೋಡಿರೆ ನಮ್ ಚಿಕ್ಕ ಯಜಮಾನ್ರು ಏನೋ ಎಡವಟ್ ಮಾಡ್ಕೊಂಡ್ ಬಂದಿದಾರ ಕಣಿ ಯಜಮಾನ್ರೆ, ಗ್ಯಾರಂಟಿ. ಏನಂತ ಕರೆಕ್ಟಾಗಿ ನಿಧಾನಕ್ಕೆ ಕೇಳ್ರಿ ಯಜಮಾನ್ರೆ, ಯಾಕೆ ಬೇಕು ಮತ್ತೆ? ಸುಮುಕ್ ನಿಂತ್ಕೊಳ್ಳ ಲೆಕ್ಕಾಚಾರಿ. ನೀನು ನನ್ ಕಡೆ ಮಾತಾಡ್ಬೇಕಾ ಅವನ್ ಕಡೆ ಮಾತಾಡ್ಬೇಕಾ? ಓಹೋ ನನ್ ಮಗ ಅದೇಂಗ್ಲ ತಪ್ಪು ಮಾಡ್ಕೊಂಡ್ಬಿಡ್ತಾನೆ. ಅದೇಂಗ್ ತಪ್ಪು ಮಾಡ್ತಾನಂತ ಅವನು ನನ್ ಮಗ ಕಡೆ ಅವ್ನಿಗೆ ಏನಂತ ಕಡಿಮೆ ಮಾಡಿದೀನಿ ತಪ್ಪು ಮಾಡ್ಕೊಂಡ್ಬರೋದಿಕ್ಕೆ? ಇವ್ನು ಏನ್ ಮಾಡಿದಾನಂತ ಹೇಳ್ಬೇಕು. ಇವ್ನು ಬಾಯ್ಬಿಟ್ಟು ಮೊದ್ಲು
ಏನು ಹೇಳ್ದಂಗೆ ಅವನು ಸುತ್ತು ಬಳಸಿ ಮಾತಾಡ್ಸಿದ್ದಾನೆ. ಹೇಳ ಶಂಕರಜ್ಜ ಏನ್ ಮಾಡಿದಾನ ಅಂತದು? ಏನಿಲ್ಲ ಕಣ್ರಿ ಯಜಮಾನ್ರಿ, ಏನಿಲ್ಲ. ಇವತ್ ಬೆಳಿಗ್ಗೆ ನಮ್ಮ ರಂಗಜ್ಜ ತೋಟದಲ್ಲಿ ಎಲ್ಲ ಕಾಯೆಲ್ಲ ಕೀಳ್ಸಿ ಎಳ್ನೀರೆಲ್ಲ ಕೀಳ್ಸಿದ್ದ. ಗೊಂಚ್ಲೆ ತೆಗೆದು ಕೆಳಗಡೆ ಎಲ್ಲ ಗುಡ್ಗೆ ಹಾಕಿ ಆ ಕಡೆ ತಿಂಡಿ ತಿನ್ನಕ್ ಹೋಗಿದ್ದಾನೆ ನಮ್ಮ ರಂಗಜ್ಜ. ಎಲ್ಲ ಪಾಪ ಅವ್ನ ಜಗಣಿಗೆಲ್ಲ ಕೆಲ್ಸಕ್ಕೆ ಕರ್ಕೊಂಬಿಟ್ಟು ಅದೇ ಟೈಮ್ ನೋಡ್ಕೊಂಬಿಟ್ಟು ನಿಮ್ಮ ಮಗ ಇದಾನಲ್ಲ, ನಿಮ್ಮ ಮಗರಾಯ ಬಂದ್ಬಿಟ್ಟು ಒಂದ್ 2-3 ಗೊನೆ ಎಳ್ನೀರ್ನ ಎತ್ಕೊಂಡು ಎಲ್ಲ ತಗೊಂಡೋಗ್ಬಿಟ್ಟು ನಿಮ್ಮ ತೋಟದ ಮನೇಲಿ ಇಟ್ಕೊಂಡ್ಬಿಟ್ಟ. ಗೊತ್ತಾ, ನಾನು ಕಣ್ಣಾರೆ ನೋಡಿದೀನಿ. 3-4 ಗೊನೆ ಎಳ್ನೀರ ಎತ್ಕೊಂಡು ಹೋಗಿದ್ದಾನಲ್ಲ. ಇಂಥ ಕೆಲಸ ಮಾಡೋದಕ್ಕೆ ನಿನ್ ಮಗನೇ ಬೇಕಿದ್ರ ಅಲ್ಲ? ಸ್ವಂತ ಚಿಕ್ಕಪ್ಪನ ತೋಟದಲ್ಲಿ ಬಂದ್ಬಿಟ್ಟು ಕಳ್ತನ ಮಾಡೋದಂಥದ್ದು ಅವನಿಗೇನಾಗಿತ್ರಿ? ನೀವೇನು ಚೆನ್ನಾಗಿ ನೋಡ್ಕೊಳಲ್ವಾ ನಿಮ್ಮ ಮಗಂಗೆ? ಅಂತ ಕೆಲಸ ಯಾಕ್ರಿ ಮಾಡಿಸಿದ್ದೀರಾ? ಬೈದು ಬುದ್ಧಿ ಹೇಳಕ್ ಆಗಲ್ವಾ ನಿಮ್ಗೆ? ಸುಮ್ನೆ ನಾನು ರಂಗಜ್ಜ ಮುಂದೆ ಬಾಯ್ ಬಿಟ್ಟು ಹೇಳಿಲ್ಲ. ರಂಗಜ್ಜ ಮುಂದೆ ಹೇಳಿರೆ ಸುಮ್ಕೆ ಒಬ್ರಿಗೊಬ್ರು ಜಗಳ ಮಾಡ್ಕೊಂತೀರಾ. ಯಾಕೆ ಬೇಕು? ಮೊದಲೇ ನಿಮ್ಗೂ ಅವ್ರಿಗೂ ಕಂಡ್ರು ಆಗಲ್ಲ, ಯಾಕೆ ಬೇಕು ಅಂತ ನಾನು ನಿಮ್ಗೆ ಒಂದ್ ಸ್ವಲ್ಪ ನಿಮ್ಮ ಮಗಂಗೆ ಬೈದು ಬುದ್ಧಿ ಹೇಳಿ ಒಳ್ಳೆ ಬುದ್ಧಿ ಕಲಿಸ್ರಿ ಅಂತ ಹೇಳೋದಕ್ ಬಂದಿದ್ದೀನಿ. ಸುಮ್ಕೆ ಕ್ಯಾತೆ ತಕೊಂಡ್ ಬರ್ಬೇಡ್ರಿ, ಇವೆಲ್ಲ ಮಾಡ್ಬೇಡ್ರಿ. ಹೇಳ್ರಿ ನಿಮ್ಮ ಮಗಂಗೊಂದ್ ಸ್ವಲ್ಪ. ನನಗ್ ಗೊತ್ತಿತ್ತು ಚಿಕ್ಕ ಯಜಮಾನ್ರು ಹಿಂಗೇ ಮಾಡ್ತಾರಂತ ಗೊತ್ತಿತ್ತು ನನಗೆ. ಹೋಯ್ತು ನಮ್ ಗೌಡ್ರದು ಎಲ್ಲ ಮರ್ಯಾದೆ ಎಲ್ಲ ಹೋಯ್ತು. ಹೋಗ್ರಿ ಅತ್ಲಾಗಿ. ಯಜಮಾನ್ರೆ ನೋಡ್ದೇನ್ರಿ ನಾನು ಹೇಳ್ದೆ ತಾನೆ ನಿಮ್ಗೆ, ಇಂಥ ಕೆಲಸ ಮಾಡಿಸ್ಬೇಡ್ರಿ, ಬೈರಿ, ಒಂದ್ ಸ್ವಲ್ಪ ಬುದ್ಧಿ ಹೇಳ್ರಿ ಚಿಕ್ಕ ಯಜಮಾನ್ರಿಗೆ. ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಒಂದು ಗೊತ್ತಾಗಲ್ಲ ಕಣ್ರಿ ಯಜಮಾನ್ರೆ. ಒಂದ್ ಸ್ವಲ್ಪ ಹೇಳ್ರಿ ಯಜಮಾನ್ರೆ ಅಂತ ಹೇಳಿರೆ ನನ್ನ ಮಾತೇ ಕೇಳಲ್ಲ ನೀವು. ನೋಡಿದ್ರ ಇವಾಗ ಎಂತ ಕೆಲಸ ಮಾಡ್ಕೊಂಡ್ ಬಂದಿದಾರಂತ ಕೇಳಿಸ್ಕೊಂಡ್ರ? ಅಲ್ಲ ಕಣ್ರಿ ಯಜಮಾನ್ರಿ, ನೀವೇನ್ರಿ ಕಡಿಮೆ ಮಾಡಿದಿರ ಅವನಿಗೆ? ಕೇಳ್ದಂಗೆಲ್ಲ ಏನೇನ್ ಬೇಕು ಎಲ್ಲಾ ಕೊಡಿಸ್ತೀರಾ. ಬೈಕ್ ಕೇಳ್ದ ಬೈಕ್ ಕೊಡ್ಸಿರಿ, ಕಾರ್ ಕೇಳ್ದ ಕಾರ್ ಕೊಡ್ಸಿರಿ, ಎಲ್ಲಾ ಕೊಡ್ತೀರಾ ನೀವು ಅವನಿಗೆ. ಇಂಥದ್ದೇ ಯಾವ್ದ್ರಲ್ಲೂ ಕಡಿಮೆ ಮಾಡಿಲ್ಲ. ಆದ್ರೂ ಇಂಥ ಕೆಲಸ ಮಾಡಿದಾನಲ್ಲ ಯಜಮಾನ್ರೆ. ಅಯ್ಯೋ ದೇವ್ರೆ, ಬುದ್ಧಿ ಹೇಳ್ರಿ ಯಜಮಾನ್ರೆ. ನಾನು ನಿಮ್ಗೆ ಹೇಳ್ತಿದ್ದೆ, ಒಂದ್ ಸ್ವಲ್ಪ ಚಿಕ್ಕ ಯಜಮಾನ್ರಿಗೆ ಎದುರಿಸ್ರಿ, ಬುದ್ಧಿ ಕಲಿಸ್ರಿ ಅಂತ ಹೇಳಿದ್ರೆ ನನ್ನ ಮಾತೇ ಕೇಳ್ತಿರಲ್ಲ ನೀವು. ಅಯ್ಯೋ ಅಲ್ಲ ಕಣ ಯಜಮಾನ್ರೆ, ಅದಿರ್ಲಿ. ಏನಾದ್ರೂ ನಮ್ಗೆ ಆಗ್ದಲೇ ಇರೋರು ಊರಲ್ಲಿ ಬಹಳ ಜನ ಇದಾರ ಕಣ್ರಿ ಯಜಮಾನ್ರೆ. ಎಲ್ಲಾರ ಮುಂದೆ ಈ ಶಂಕರಜ್ಜ ಹೇಳ್ಕೊಂಬಂದ್ಬಿಟ್ರೆ ನಿಮ್ ಮರ್ಯಾದೆ ಏನಾಗ್ಬೇಡ, ಯೋಚನೆ ಮಾಡ್ರಿ ಯಜಮಾನ್ರೆ. ಏಯ್ ಸುಮ್ಕಿಲ್ಲ ಲೆಕ್ಕಾಚಾರಿ. ಇವಂದ್ ಮಾತು ಯಾಕ್ಲಾ ಕೇಳ್ತೀಯಾ? ನನ್ ಮಗ ಹಿಂಗೆಲ್ಲ ಮಾಡಲ್ಲ, ಸುಮ್ಕಿರೋ. 2-3 ಗೊನೆ ಎಳ್ನೀರ್ ಎತ್ಕೊಂಬರೋದಂತದ್ ಅವನಿಗೇನಾಗೈತೆ? ಅವನಿಗೇನಂತ ಕಡಿಮೆ ಮಾಡಿದೀನಿ? ಖರ್ಚು ವೆಚ್ಚಕ್ಕೂ ಪ್ರತಿ ಒಂದಕ್ಕೂ ಅವನೇ ಸಾವ್ಕಾರ. ಇಡೀ ತೋಟಕ್ಕೆ, ಹೊಲಕ್ಕೆ, ಗದ್ದೆಗೆ ಪ್ರತಿ ಒಂದಕ್ಕೂ ಅವನೇ ಸಾವ್ಕಾರ. ನನ್ ಮಗ ಸಾವ್ಕಾರ ಆಗ್ಬಿಟ್ಟು ಅವನು ಬೇರೆದ್ರಲ್ಲಿ ಬಂದ್ಬಿಟ್ಟು ಅದ್ರಲ್ಲೂ ನಮ್ಗ ಆಗ್ದೇ ಇರೋ ಶತ್ರು. ನನ್ನ ಮಗ ತಪ್ಪು ಮಾಡಲ್ಲ ಅನ್ನಂಗಿಲ್ಲ. ನನಗ್ ಕಂಡ್ರೆ ಯಾರಿಗಾಗಲ್ವೋ ಅವ್ರದ್ದು ಹೊಲ್ದ ಹತ್ರ ಅಲ್ಲ, ಅವ್ರ ಜಮೀನ್ ಹತ್ರ ಬಂದ್ಬಿಟ್ಟು ಕಾರ್ ಇಡಲ್ಲ. ಅಂತದ್ರಲ್ಲಿ ಹೋಗ್ಬಿಟ್ಟು ಅವ್ರದ್ರಲ್ಲಿ ಬಂದ್ಬಿಟ್ಟು ಎಳ್ನೀರ್ ಕುಯ್ಕೊಂಡ್ ಹೋಗ್ತಾನ ನನ್ನ ಮಗ. ಇವೆಲ್ಲ ಬೆಳಿಗ್ಗೆ ನಾವು ಅವ್ರ ತೋಟದಲ್ಲಿ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಗೇಟ್ ವಾಲ್ ಎಲ್ಲ ನಮ್ ತೋಟದಲ್ಲಿ ಬಂದ್ಬಿಟ್ಟು ಮುರ್ಕೊಂಡು ಹೋಗಿದಾರಲ್ಲಪ್ಪ. ಚರ್ಚೆ ಮಾಡಿದ್ವಲ್ಲ, ಜಗಳ ಮಾಡಿದ್ವಲ್ಲ, ಅದಕ್ಕೆ ಸೇಡ್ ತೀರಿಸ್ಕೊಳೋದಕ್ಕೋಸ್ಕರ ಹಿಂಗೆಲ್ಲ ಒಬ್ರಿಗೊಬ್ರು ಮಾತಾಡ್ಕೊಂಡ್ಬಿಟ್ಟು ಬಂದು ನಮ್ಮ ಮೇಲೆ, ನನ್ನ ಮಗನ ಮೇಲೆ ಕೆಟ್ಟ ಆರೋಪ ಹೊರಿಸಿದಾರೆ ಇವ್ರು ಎಲ್ಲಾರು ಸೇರ್ಕೊಂಡ್ಬಿಟ್ಟು. ನೋಡ್ದೇನಪ್ಪ ಹೆಂಗ್ ಹೇಳ್ತಾರೆ ಇವ್ರು. ರೀ ಸಾವ್ಕಾರ್ರೆ, ನಿಮ್ಮ ಹತ್ರ ಅಂತ ಬುದ್ಧಿ ಇರ್ಬೇಕು, ನಿಮ್ಮ ಹತ್ರ ನಿಮ್ ಮಗನ ಹತ್ರ. ನಮ್ಮ ಹತ್ರ ಅವೆಲ್ಲ ಬುದ್ಧಿ ಎಲ್ಲ ತಿಳ್ಕೊಳ್ರಿ. ನಿಮ್ ಮೇಲೆ ಕೆಟ್ಟ ಅಪರಾಧ ಬರ್ಲಿ ಅಂತ, ಆರೋಪ ಬರ್ಲಿ ಅಂತ ನಾವು ಸುಳ್ಳೆ ಹೇಳ್ತೀವ. ನಮ್ಗೇನಾಗ್ಬೇಕಾಯ್ತಿ? ಬೆಳಗ್ಗೆಯಿಂದ ನಮ್ ರಂಗಜ್ಜ ನನ್ಗೆ ಸಿಕ್ಕಿಲ್ಲ ಕಣ್ರಿ. ಸುಳ್ಳು ಯಾಕೆ ಹೇಳನ? ನಾನ್ ಕಣ್ಣಾರೆ ನೋಡ್ಕೊಂಡ್ ಬಂದ್ಬಿಟ್ಟು ಸುಮ್ಕೆ ಇವೆಲ್ಲ ಯಾಕೆ ಮಾಡ್ತೀರಾ ಅಂತ ನಾವು ನಿಮ್ ಮಗಂಗೆ ಬುದ್ಧಿ ಹೇಳ್ರಿ ಅಂತ ಹೇಳಕ್ ಬಂದ್ರೆ ಒಳ್ಳೆ ಮಾತಲ್ಲಿ ನನ್ಗೇನೆ ಎದುರಿಸಕ್ ಬರ್ತೀರಾ, ನನ್ ಮೇಲೆ ದಬಾಯಿಸಕ್ ಬರ್ತೀರಾ? ಈಗಳಲ್ಲ ಶಂಕರಜ್ಜ, ನೀನ್ ಹೇಳಿದ್ರೆ ನಾನು ಮಾತು ಕೇಳ್ಬಿಡ್ತೀನಿ ಅಂತ ಕಡಿದ್ಯಾ, ನಂಬ್ಕೊಂಡ್ಬಿಡ್ತೀನಿ ಅಂತ ಕಡಿದ್ಯಾನ? ನನ್ನ ಮಗಂಗೆ ಏನ ಅಂತದ್ ಕಡಿಮೆ ಆಗೈತೆ? ನಿಮ್ ತೋಟದಲ್ಲಿ ಬಂದು ಎಳ್ನೀರ್ ಕುಯ್ಕೊಂಡು ಹೋಗೋನಂತದ್ದು, ನಮ್ದೇ ಬೇಕಾದಷ್ಟು ತೋಟ ಎತ್ಕೊಂಡು. ನೋಡ್ದ ಇವ್ರಿಗೆ ಎಷ್ಟೈತಂತ ಜಂಬ. ನಾನ್ ಏನ ಒಳ್ಳೆ ಮಾತಲ್ಲಿ ಹೇಳೋಣ ಸುಮ್ಕೆ ಒಬ್ರಿಗೊಬ್ರು ಜಗಳ ಆಡ್ಬಿಡ್ತಾರಲ್ಲ, ರಂಗಜ್ಜಂಗ್ ಹೇಳಿರಿ ಈ ಮಾತನ್ನ ಅಂತ ನಾನು ಒಳ್ಳೆ ಮಾತಲ್ಲಿ ಈ ಯಜಮಾನ್ರಿಗೆ ಬಂದು ಹೇಳೋದಕ್ ಬಂದ್ರೆ ನನ್ ಮೇಲೆ ರೇಗಾಡ್ತಿದಾರಲ್ಲ ಇವ್ರು. ಏನ್ ಮಾಡೋಣ? ಇವ್ರದ್ದು ಯಾಕ ಅತಿ ಆಗೋಯ್ತು. ಮಾಡ್ತೀನಿ ಕಣ್ ತಡಿ. ಹೋಗ್ಬಿಟ್ಟು ನಾನು ಮಕಾಮೂಲಾಗ್ ನೋಡ್ದಂಗೆ ನಮ್ ರಂಗಜ್ಜಂಗೇನೆ ಹೇಳ್ತೀನಿ.